ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರಿಗೆ ಆದಂಥ ಅವಮಾನವನ್ನು ಖಂಡಿಸಿ ಗದಗದಲ್ಲಿ ಬೃಹತ್ ಪ್ರತಿಭಟನೆ. ಅಕ್ಟೋಬರ್ 8ರಂದು ಗದಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿಆರ್ ಗವಾಯಿ ಅವರ ಮೇಲೆ ಕೋರ್ಟ್ ಹಾಲ್ನಲ್ಲಿ ಸನಾತನವಾದಿ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಗವಾಯಿ ಅವರು ಸನಾತನವಾದಕ್ಕೆ ಅವಮಾನ ಮಾಡಿದ್ದಾರಂತ ಅವರಿಗೆ ತನ್ನ ಶೂ ಬಿಚ್ಚಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಎಸೆಯಲು ಪ್ರಯತ್ನಿಸಿದಾಗ ಅಲ್ಲಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಡೆದು ಹೊರಗಡೆ ಎಳೆದುಕೊಂಡು ಹೋಗಿದ್ದಾರೆ. ಈ ಘಟನೆಯಿಂದ ಇಡೀ ದೇಶದ ದಲಿತರ ಮನಸ್ಸಿಗೆ ಘಾಸಿಯಾಗಿದ್ದು, ರಾಕೇಶ್ ಕಿಶೋರ್ ಅನ್ನುವಂಥ ಸನಾತನವಾದಿ ಜಸ್ಟಿಸ್ ಗವಾಯಿ ಅವರಿಗೆ ಮಾತ್ರ ಅವಮಾನ ಮಾಡಿಲ್ಲ, ಇಡೀ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ರಾಕೇಶ್ ಕಿಶೋರ್ ನನ್ನ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಅವರನ್ನ ಬಂಧಿಸಿ ಅವರನ್ನ ಗಡೀಪಾರು ಮಾಡಬೇಕಂತ ಬುಧವಾರ ಗದಗ ದಲಿತ ಸಂಘಟನೆಗಳ ಒಕ್ಕೂಟ ಸೇರಿದಂತೆ ವಿವಿಧ ದಲಿತ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ವರದಿ ಅಂದಪ್ಪ ಮಾದರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ. ನ್ಯಾಯಾಂಗದ ಮುಖ್ಯಸ್ಥರು ಈ ದೇಶದ ಅತ್ಯುನ್ನತ ಹುದ್ದೆ ಪ್ರಧಾನಮಂತ್ರಿ ಅಂತಕ್ಕಂಥ ನಾವು ಹೇಳ್ತೀವಿ. ಹಾಗೇನೆ ನ್ಯಾಯಾಂಗದ ಪ್ರಥಮ ಹುದ್ದೆ ಪ್ರಜೆ ಅಂತ ತಪ್ಪಾಗಲಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸ್ಥಾನ. ಆ ಸ್ಥಾನಕ್ಕೆ ಇವತ್ತೊಬ್ಬ ದಲಿತ ಅದನ್ನು ನಡೆಸ್ತಾ ಇದ್ದಾನೆ ಅನ್ನೋದಾದರೆ ಸಹಿಸಿಕೊಳ್ಳದೇ ಇರತಕ್ಕಂಥ ಮನುವಾದಿಗಳು, ಜಾತಿವಾದಿಗಳು ಶತಮಾನಗಳಿಂದಲೂ ಈ ವ್ಯವಸ್ಥೆಯನ್ನು ಹಾಗೆ ಇರಬೇಕಂತಕ್ಕಂಥ ಹುನ್ನಾರ ಮಾಡ್ಕೊಂಡು ಬಂದಿರ್ತಕ್ಕಂಥ ಇಂಥವ್ರ ಕೃತ್ಯ ಅಂತಕ್ಕಂಥದ್ದನ್ನು ಬೇರೆ ಹೇಳಬೇಕಾಗಿಲ್ಲ. ಯಾವುದೋ ಒಂದು ನೆಪ ಕಾರಣನೇ ಇಲ್ಲ. ಏನು ಹೇಳಿದಿರವರು, ನೋಡಪ್ಪ ನೀನಿಷ್ಟೆಲ್ಲ ಭಕ್ತದೀಯ, ನೀನು ದೇವ್ರನ್ನ ಬೇಡ್ಕೋ, ತಪ್ಪೇನು ಅಂತಕ್ಕಂಥ ಮಾತನ್ನು ಹೇಳಿದ್ರವರು. ಅದನ್ನು ತಿರುಚಿ ಅದನ್ನು ಏನೋ ಒಂದು ಕಡೆ ತಿರುಚಿ ಆತನಿಗೆ ಆ ಒಂದು ತುಂಬಿದ ಕೋರ್ಟ್ನಲ್ಲಿ ಆತಗೆ ಶೂ ಎಸಿತಾನೆ ಅನ್ನೋದಾದರೆ ನಾವೊಂದು ಕಡೆ ವಿಚಾರ ಮಾಡೋಣ. ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಐತೆ ಅನ್ನೋದಾದರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ? ಇವತ್ತು ಸಿಜೆಗೆ ಹಂಗಾತ ಅನ್ನೋದಾದರೆ ಇವತ್ತು ಜನಸಾಮಾನ್ಯರ ಪಾಡೇನು? ಒಂದು ಕಡೆ ಭಯಾನಕ ಅನಿಸ್ತದೆ. ಇದು ಈ ದೇಶದ ಇತಿಹಾಸದೊಳಗನ ಇಂಥ ಘಟನೆ ಆಗಿರಲಿಲ್ಲ, ಸಾಧ್ಯನೇ ಇಲ್ಲನ್ರಿ. ಇವತ್ತಿಗೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಅದಕ್ಕೆ ಸರಿಯಾದಂಥ ಮನಸ್ಸಿನಿಂದ ಹೇಳಿಕೆ ಕೊಟ್ಟಿಲ್ಲ. ಘಟನೆಯಾಗಿ 8-8.5 ತಾಸು ನಂತರ ಅದಕ್ಕೆಲ್ಲೋ ಒಂದು ಕಡೆ ಸಾಫ್ಟಾಗಿ ಪ್ರತಿರೋಧವನ್ನು ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಅದೇ ಬೇರೆದವರಾಗಿದ್ದರೆ, ಅದೇ ಬೇರೊಬ್ಬ ದಲಿತರ ಆ ಒಂದು ಕೃತ್ಯ ಮಾಡಿದ್ದಾಗಿದ್ರೆ ಏನಾಗ್ತಿತ್ತು ಇವತ್ತು ಪರಿಸ್ಥಿತಿ ಯೋಚನೆ ಮಾಡ್ರಿ. ಮನುವಾದಿಗಳು, ಜಾತಿವಾದಿಗಳು ಇನ್ನೂ ಕೂಡ ಈ ವ್ಯವಸ್ಥೆ ಒಳಗೆ ನಮ್ಮನ್ನು ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತಕ್ಕಂಥ ಸಾಕ್ಷಿ ಇದೆ. ಪರೋಕ್ಷವಾಗಿ ಇದೊಂದು ಸ್ಯಾಂಪಲ್. ಇದರ ಕ್ರಿಯೆಗಳನ್ನ ನೋಡ್ಕೊಂಡು ಆದಮೇಲೆ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬಂಧುಗಳ ತಾವೆಲ್ಲ ಯೋಚನೆ ಮಾಡಬೇಕು. ರಕ್ತವನ್ನು ಚೆಲ್ಲುತ್ತೇವೆ ಕೂಡ ಹೀಗೆ ನಾವು ಪದೇ ಹೇಳ್ತೀವಿ, ಒಡೆದ ಮನಸ್ಸುಗಳನ್ನು ಕಟ್ಟಬೇಕು ಅಂತೇಳಿ. ಆ ಮನಸ್ಸುಗಳನ್ನು ಕಟ್ಟುವಂತೆ